टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಅಂದ್ರೆ ಈ 14 ನಿವೇಶನಗಳ ಪ್ರಕರಣಗಳಲ್ಲಿ ಆ ಜಮೀನಿಗೆ ಸಂಬಂಧಪಟ್ಟಂತೆ ಆ ಅಧಿಕಾರಿಗಳಿಂದ ತಪ್ಪಾಗಿದೆ ಅಂತೇಳಿ ವರದಿಯಲ್ಲಿ ಉಲ್ಲೇಖ ಆಗ್ತದೆ. ಸರ್, ಒಂದೇ ಕೈಲಿ ಚಪ್ಪಾಳೆ ಹೊಡೆಯೋಕ್ಕಾಗಲ್ಲ, ಒಂದೇ ಬೆರಳು ಚಿಟಿಕೆ ಹೊಡೆಯೋಕ್ಕಾಗಲ್ಲ. ಈ ಸುಳ್ಳು ದಾಖಲೆ ಸೃಷ್ಟಿ ಮಾಡಿದ್ರೆ ಅಪರಾಧ ಕೃತ್ಯಗಳು ಮಾಡಿದ್ರೆ ಇಬ್ಬರು ಪಾತ್ರ ಅಲ್ಲಿ ಸ್ಪಷ್ಟ ಕಂಡು ಬರುತ್ತೆ. ಈ ಕ್ರಯ ಪತ್ರಗಳು ಯಾರು ಸಹಿ ಮಾಡಿದ್ದಾರೆ, ಈ ದಾಖಲೆಗಳು ಯಾರು ಸಹಿ ಮಾಡಿದ್ದಾರೆ, ಅದೇ ಹೇಳ್ತೀನಲ್ಲ ಸರ್, ಈ ತನಿಖಾಧಿಕಾರಿಗೆ ತಪ್ಪು ಅಂತ ಹೇಳಿದ್ಮೇಲೆ ಅದನ್ನ ಅಂತೇಳಿ ಸರ್ ಅದೇ ಹೇಳ್ತೀನಿ. ಅಧಿಕಾರಿ ಯಾಕೆ ತಪ್ಪು ಮಾಡಿದ್ರೆ, ಈಗ ನೀವು ಅರ್ಜಿ ಕೊಟ್ಟಿರ್ತಾನೆ ಅವ್ರು ತಪ್ಪು ಮಾಡಿದ್ರೆ, ಮತ್ತು ಇದೇ ತಪ್ಪನ್ನ ಬೇರೆ ಜನಸಾಮಾನ್ಯ ವಿಚಾರದಲ್ಲಿ ಯಾಕೆ ಮಾಡಲ್ಲ? ಈಗ ನಾನು ಅದೇ ಈಗ ಉದಾಹರಣೆ ಹೇಳಿದಲ್ಲ, ಒಂದೇ ದೇಶದಲ್ಲಿ ಅಷ್ಟು ಅಧಿಕಾರಿಗಳು ಅಷ್ಟು ಶ್ರದ್ಧೆಯಿಂದ ಕೆಲಸ ಮಾಡೋರು, ಒಬ್ಬ ಜನಸಾಮಾನ್ಯ ವಿಚಾರದಲ್ಲಿ ಈ ರೀತಿ 10%, 100% ಮಾಡ 10% ಶ್ರದ್ಧೆಯಿಂದ ಕೆಲಸ ಮಾಡಿ ತೋರಿಸಿ ನೋಡೋಣ. ಅಂದ್ರೆ ಅಧಿಕಾರಿಗಳು ಮಾಡಿರುವಂತ ತಪ್ಪಿನ ಹಿಂದೆ ಪ್ರಭಾವ ಇದೆ ಅಂತ. ಹೌದು ಸರ್, ಆ ಪ್ರಭಾವ ಇರೋ ಕಾರಣಕ್ಕೆ ಈ ರೀತಿ ತಪ್ಪು ಮಾಡ್ತಾರೆ, ಇದರ ಕರ್ತವ್ಯ ವಿರುದ್ಧ ನಡ್ಕೊಳ್ತಾರೆ. ಇನ್ನೊಂದು ಪ್ರಶ್ನೆಗೆ ಚರ್ಚೆ ಆಗ್ತಾ ಇರುವಂತದ್ದು, ಸ್ನೇಹಮಯಿ ಕೃಷ್ಣ ಅವರ ಹಿಂದೆ ಯಾರೋ ಇದ್ದಾರೆ, ಈ ಕಾರಣಕ್ಕಾಗಿ ಈ ಹೋರಾಟವನ್ನ ಮುಂದುವರಿಸಿದ್ದಾರೆ ಅಂತ. ಸರ್, ಯಾರೋ ಇದಾರಲ್ಲ ಸರ್, ಯಾರೋ ಇದ್ದಾರೆ ಅಂದ್ರೆ ಮೈಸೂರು ನಗರ ಪ್ರಾಧಿಕಾರದ ನಿವೇಶನ ಪಡೆದೇ ಇರತಕ್ಕಂಥ 1000 ಜನ, ಅದರಲ್ಲಿ ನೊಂದವರಲ್ಲಿ 100 ಜನ ನನ್ನ ಹಿಂದೆ ಇದ್ದಾರೆ. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಸೈನಿಕರಿಗೆ ನಿವೇಶನ ಕೊಟ್ಟಿಲ್ಲ ಅಂತ ಹಲವಾರು ಸೈನಿಕರು ನನ್ನ ಹಿಂದೆ ಇದ್ದಾರೆ. ಮತ್ತು ಹಲವಾರು ಪ್ರಾಮಾಣಿಕ ವ್ಯಕ್ತಿಗಳು ಈ ಭ್ರಷ್ಟಾಚಾರವನ್ನು ತಡಿಬೇಕು ಅನ್ನೋ ಹಿನ್ನೆಲೆಯಲ್ಲಿ 100 ಜನ ನನ್ನ ಹಿಂದೆ ಇದ್ದಾರೆ. ಇಡೀ ಕರ್ನಾಟಕದಾದ್ಯಂತ ನನಗೆ ಬೆಂಬಲ ಕೊಡ್ತಾರೋ ಸಾಕಷ್ಟು ಜನ ಇದ್ದಾರೆ ಸರ್. ಹಾಗಾಗಿ ಹೌದು, ಅದು ನಿಜ ಇದೆ, ಇದ್ದಾರೆ ಅಂದರೆ ಯಾರಿದ್ದಾರೆ ಅಂದರೆ ಇಂಥ ಜನಗಳಿದ್ದಾರೆ, ಪ್ರಾಮಾಣಿಕರಿದ್ದಾರೆ. ರಾಜಕೀಯ ಪಕ್ಷದವರು ಸಹ ಸ್ನೇಹಮಯಿ ಕೃಷ್ಣ ಹಿಂದೆ ಇದ್ದಾರೆ, ಹೀಗಾಗಿ ಒಂದು ಸಿದ್ದರಾಮಯ್ಯ ವಿರುದ್ಧ ಹೋರಾಟ ನಡೀತಾ ಇದೆ ಸರ್. ಈಗಾಗಲೇ ಹೇಳಿದ ಸರ್, ನಾನು ಪ್ರಾರಂಭದಲ್ಲಿ ಹೇಳ್ತೀನಿ, ನಾನು ಕೇವಲ ಸಿದ್ದರಾಮಯ್ಯ ವಿರುದ್ಧ ಅಥವಾ ಅವ್ರ ಕುಟುಂಬದ ವಿರುದ್ಧ ಹೋರಾಟ ಮಾಡ್ತಿಲ್ಲ. ಮೈಸೂರು ನಗರ ಅಭಿವೃದ್ಧಿ 50-50 ಅನುಪಾತದಲ್ಲಿ ನಿವೇಶನ ಪಡೆದಿದ್ದಾರೆ, ಎಲ್ಲದ್ರ ಬಗ್ಗೆ ಸಮಗ್ರ ತನಿಖೆ ಮಾಡಬೇಕು ಅಂತಲೇ ಅವರು. ಸೊ ಈಗ ಲೋಕಾಯುಕ್ತ ಏನು ವರದಿ ಸಲ್ಲಿಸಿದ್ದಾರೆ ಅದ್ರ ಅವರು ಸ್ಪಷ್ಟವಾಗಿ ಹೇಳಿದ್ರೆ ಅದ್ರ ಬಗ್ಗೆ ತನಿಖೆ ಮುಂದುವರಿಸ್ತಿದ್ದಲ್ಲಿ. ಈಗ ನಾನು ಬರೀ ಸಿದ್ದರಾಮಯ್ಯ ವಿಚಾರ ಆಗಿದ್ದರೆ ಇವರು ವರದಿ ಮುಗಿಸಿ ಯಾವುದು ತನಿಖೆ ಅಂತ ಹೇಳ್ಬೋದಾಗಿತ್ತಲ್ಲ. ಅದು ಅರ್ಜಿಯಲ್ಲಿ ನಾನು ಸ್ಪಷ್ಟವಾಗಿ ಎಲ್ಲ 50-50 ಅನುಪಾತ ಎಲ್ಲ ನಿವೇಶನ ಬಗ್ಗೆ ತನಿಖೆ ಮಾಡಬೇಕು ಅಂತ ಮನವಿ ಮಾಡಿಕೊಡೋದ್ರಲ್ಲೇ ಈ ತನಿಖೆ ಮುಂದುವರಿಸಿದ್ದಾರೆ. ಅಂದ್ರೆ ಬಿಜೆಪಿ JDS ಅವರು ಸ್ನೇಹಮಯಿ ಕೃಷ್ಣ ಹಿಂದೆ ಇದ್ದು ಈ ಹೋರಾಟ ಮಾಡಿಸ್ತಾ ಇದ್ದಾರೆ ಸರ್. ಈ ಪ್ರಕರಣದಲ್ಲಿ ನಾನು ಈಗಾಗಲೇ GT ದೇವೇಗೌಡರ ಬಗ್ಗೆ ಇದು ಮಾಡಿದ್ದೀನಿ, ಮತ್ತು BJP ಜಿಲ್ಲಾಧ್ಯಕ್ಷ ಮಹದೇವಸ್ವಾಮಿ ಅವ್ರ ಬಗ್ಗೆನೂ ಇದು ಮಾಡಿದ್ದೀನಿ. ಇದೆಲ್ಲ ನೋಡಿದಾಗ ಆಗನ್ಸುತ್ತಾ ಇಲ್ಲಿ ನಾನು ಪಕ್ಷ ಆ ಪಕ್ಷ ಈ ಪಕ್ಷ ಆ ವ್ಯಕ್ತಿ ಅಲ್ಲ ಸರ್. ಯಾರು 50-50 ಅನುಪಾತದಲ್ಲಿ ನಿವೇಶನ ಪಡೆದು ಅಕ್ರಮ ಎಸಗಿದರೆ ಎಲ್ಲರ ವಿರುದ್ಧ ಕ್ರಮ ಆಗಬೇಕು ಅಂತ ನಾವು ಹೋರಾಟ ನಡೆಸ್ತಾ ಇರೋದು. ಕಾಂಗ್ರೆಸ್ ಪಕ್ಷದವರು ಇದಾರ ಅಂತ ಇದರಿಂದ ಅಂದ್ರೆ ಈ ತರ ಒಂದು ಹೋರಾಟ ಮಾಡಿ ಅಂತ ಬೆಂಬಲವನ್ನು ಕೊಟ್ಕೊಂಡು ಸರ್ ಎಲ್ಲ ಪಕ್ಷದವರು ಇದ್ದಾರೆ ಸರ್. ಯಾಕೆ ಅಂತ ಹೇಳಿದ್ರೆ ಆಯಾ ಪಕ್ಷದ ಮುಖಂಡರು ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಅವರ ಕಾರ್ಯಕರ್ತಗಳಿಗೆ ಅಂದರೆ ಮೈಸೂರು ನಗರ ಪ್ರಾಧಿಕಾರದಲ್ಲಿ ನಿವೇಶನ ಪಡೆಯೋದಕ್ಕೆ ಅರ್ಜಿ ಸಲ್ಲಿಸಿರುವಂಥ ಪಕ್ಷದ ಕಾರ್ಯಕರ್ತಗಳ ಅಲ್ಲಿ ಅನ್ಯಾಯ ಆಗಿದೆ. ಅಂಥವ್ರು ಕೂಡ ನನ್ನ ಜೊತೆ ಇದ್ದಾರೆ. ಎಲ್ಲ ಪಕ್ಷದ ಯಾವ ಪಕ್ಷ ಗಿಕ್ಷ ಇಲ್ವೇ ಅಲ್ಲ. ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಬೇಕಂತ ಮನಸ್ಥಿತಿ ಇರತಕ್ಕಂಥ ಎಲ್ಲರೂ ಕೂಡ ನನ್ನ ಹಿಂದೆ ಇದ್ದಾರೆ. ಹಾಗಾಗಿ ನಾನು ಕಾಂಗ್ರೆಸ್ ಪಕ್ಷದವ್ರು ಯಾಕಿರ್ತಾರೆ ಅಂತೇಳಿ, ಯಾಕಂದ್ರೆ CM ಸಿದ್ದರಾಮಯ್ಯ ಮತ್ತೆ ಇತರರ ವಿರುದ್ಧ ಹೋರಾಟ ಮಾಡ್ತಾರೆ, ಕಾಂಗ್ರೆಸ್ ಪಕ್ಷದವ್ರು ಯಾಕಿರ್ತಾರೆ ಸರ್? ಅದೇ ಹೇಳ್ತೀನಲ್ಲ, ಕಾಂಗ್ರೆಸ್ ಪಕ್ಷ ಯಾವ್ದಾರಾಗಲಿ ಸರ್, ಅನ್ಯಾಯನ ಪ್ರತಿಭಟಿಸೋದು ಅವ್ರ ಮನಸ್ಥಿತಿ. ಅವರು ನೇರವಾಗಿ ಒಂದು ಹೊರಗೆ ಬಂದು ಹೋರಾಟ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಪರೋಕ್ಷವಾಗಿ ನನಗೆ ಬೆಂಬಲ ಕೊಡ್ತಾರೆ. ಸೊ ಅದು ಸಹಜ ಗುಣ. ಈಗ ನೇರವಾಗಿ ಈ ಹೋರಾಟ ಮಾಡೋಕ್ಕೆ ಈಗ ಉದಾಹರಣೆ ಹೇಳ್ಬೇಕು ಅಂದರೆ ಹಲವಾರು ಪೊಲೀಸ್ ಅಧಿಕಾರಿಗಳು ತಮಗಾಗಿರೋ ಅನ್ಯಾಯನ ವಿರುದ್ಧ ಹೋರಾಟ ಮಾಡೋಕ್ಕಾಗಲ್ಲ. ಹಾಗೆ ನನಗೆ ಮನವಿ ಮಾಡ್ಕೊಳ್ತಾರೆ, ನಾನು ಅವ್ರ ಪರ ಹೋರಾಟ ಮಾಡ್ತೀನಿ. ಅವ್ರು ನನಗೆ ಬೆಂಬಲವಾಗಿ ಪರೋಕ್ಷವಾಗಿ ಇದ್ದೇ ಇರ್ತಾರೆ. ಅಂದ್ರೆ ಸಿದ್ದರಾಮಯ್ಯ ಅವರ ಪಕ್ಷದಲ್ಲೇನೆ ಅವ್ರು ಮಾಡಿರೋ ತಪ್ಪು ಅಂತೇಳಿ ಅವ್ರ ವಿರುದ್ಧ ಹೋರಾಟ ಮಾಡೋದಕ್ಕೆ ನಿಮ್ಗೆ ಬೆಂಬಲ ಕೊಡ್ತಾ ಇದಾರೆ ಅಂತನಾ? ಖಂಡಿತ ಪರೋಕ್ಷ ಬೆಂಬಲ ಕೊಡ್ತಾ ಇದ್ದಾರೆ. ಹಲವಾರು ದಾಖಲಾತಿಗಳನ್ನು ಕಾಂಗ್ರೆಸ್ ಪಕ್ಷದ ಕೆಲವು ಮುಖಂಡರುಗಳೇ ನಂಗೆ ತಂದುಕೊಟ್ಟಿದ್ದಾರೆ. ಹಾಗಾಗಿ ಸೊ ಎಲ್ಲ ಪಕ್ಷದವರು ಪಕ್ಷದಲ್ಲಿ ಪ್ರಾಮಾಣಿಕ ಇರೋವಂಥವ್ರು, ಭ್ರಷ್ಟಾಚಾರ ಅಕ್ರಮ ಅನ್ಯಾಯನ ವಿರೋಧಿಸತಕ್ಕಂಥವ್ರು ನನ್ನ ಹಿಂದೆ ಬೆಂಬಲಕ್ಕೆ ಇದ್ದೇ ಇದ್ದಾರೆ. ಜೊತೆಗೆ ಸ್ನೇಹಮಯಿ ಕೃಷ್ಣ ಅವರು ವಕೀಲರನ್ನ ನೇಮಕ ಮಾಡ್ಕೊಳ್ತಾ ಇದ್ದಾರೆ, ವಾದವನ್ನ ಮಂಡಿಸ್ಲಿಕ್ಕೆ ಬರ್ತಾರೆ, ಅವ್ರಿಗೆ ಲಕ್ಷಾಂತರ ರೂಪಾಯಿ ಫೀಸ್ ಆಗ್ತದೆ. ಎಲ್ಲಿಂದ ತೆಗೆದುಕೊಂಡು ಬರ್ತಾ ಇದ್ದಾರೆ, ಎಲ್ಲಿಂದ ಹಣ ಸಿಗ್ತಾ ಇದೆ ಸ್ನೇಹಮಯಿ ಕೃಷ್ಣಗೆ ಅಂತ? ಸರ್, ನಾನು ವಕೀಲರನ್ನ ನೇಮಕ ಮಾಡಿಕೊಂಡು ಲಕ್ಷಾಂತರ ರೂಪಾಯಿ ಫೀಸ್ ಕೊಡಾಗಿದ್ರೆ ವಕೀಲರನ್ನ ಬದಲಿಸ್ತಾ ಇರಲ್ಲ ಸರ್. ನೀವು ನೋಡ್ಬೇಕು, ಒಬ್ಬ ವಕೀಲರು ನನಗೆಲ್ಲ ಇದಕ್ಕೂ ಬರ್ತಾಯಿಲ್ಲ, ಬದಲಾವಣೆ ಆಗ್ತಾ ಇರ್ತದೆ. ಅಂದರೆ ಆಯಾ ಸಂದರ್ಭಕ್ಕೆ ಯಾರು ನನಗೆ ಬೆಂಬಲ ಕೊಡೋಕ್ಕೆ ಬರ್ತಾರೆ ಅವರು ಮಾಡ್ತಾ ಇದ್ದಾರೆ. ಈಗ ನೋಡಿ, ಆ ರೀತಿಯಾಗಿದ್ದರೆ ನಾವು ನೋಡಿ ಇಲ್ಲಿ 100,000 ಪುಟಗಳ ದಾಖಲೆ ಇಟ್ಕೊಂಡು 4-5 ದಿವಸದಿಂದ ಎಲ್ಲ ನಿದ್ದೆ ಊಟ ಎಲ್ಲ ಬಿಟ್ಟು ಇದೆಲ್ಲ ತಯಾರು ಮಾಡ್ತಾರೆ ನಾನು. ಸೊ ಅವ್ರಿಗೆ ಲಕ್ಷಾಂತರ ರೂಪಾಯಿ ಕೂಡ ಆಗಿರೋ ನಾನು ಯಾಕೆ ಇಷ್ಟು ಮಾಡ್ಬಿಡ್ಬೇಕಿತ್ತು? ಇದೆಲ್ಲ ದಾಖಲೆ ತೊಗೊಂಡು ಕೊಟ್ಬಿಟ್ಟು ನೀವು ಮಾಡಿ ಅಂತ ಹೇಳ್ಬೋದಾಗಿತ್ತಲ್ಲ. ಅವೆಲ್ಲ ಸುಮ್ಮನೆ ಸುಳ್ಳು ಆರೋಪ ಮಾಡ್ತಾರೆ. ಹಾಗಾದರೆ ಸಿದ್ದರಾಮಯ್ಯನವರು ಅಭಿಷೇಕ್ ಮನು ಸಿಂಘ್ವಿ ಮತ್ತು ದುಷ್ಯಂತ್ ದವೆ ಮತ್ತು ಕಪಿಲ್ ಸಿಬಲ್ ಇವರೆಲ್ರಿಗೂ ಎಷ್ಟು ಕೊಡ್ತಾ ಇದ್ದಾರೆ? ಎಲ್ಲಿಂದ ಬರ್ತಾ ಇದೆ? ಬಿಡಲಿ, ಅವರು ಬಹಿರಂಗವಾಗಿ ಹೇಳಿ, ನಾನು ಹೇಳ್ತೀನಿ.
ಇಲ್ಲಿ ಸುಮ್ಮನೆ ನಾನು ದುಡ್ಡು ಕೊಡ್ತಾ ಇದ್ದೀನಿ ಅಂತ ಸುಮ್ಮನೆ ಅವ್ರು ಆರೋಪ ಮಾಡಿದ ತಕ್ಷಣ ನಾನು ಕೊಡ್ತಾ ಇದ್ದೀನಿ ಅಂತಲ್ಲ. ಹೇಳ್ದಲ್ಲ, ನಾನು ಆ ರೀತಿ ದುಡ್ಡು ಕೊಡಾಗಿದ್ರೆ ಹಗಲು ರಾತ್ರಿ ಕೂತ್ಕೊಂಡು ಈ ಕೆಲಸ ನಾನು ಮಾಡ್ತಿರಲಿಲ್ಲ.